ಪರ್ಮನೆಂಟಾಗಿ ಕ್ಲೋಸ್ ಮಾಡಿ ಜನ ಸಂದಣಿ ಇಲ್ಲದಿರುವಂಥ ಜಾಗದಲ್ಲಿ ಇದನ್ನು ಶಿಫ್ಟ್ ಮಾಡೋದಕ್ಕೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಮಿಡಿಯೇಟ್ ಬೆಂಕಿ ಬಿದ್ದು 4 ಅವರ್ ಆಗಿದೆ. ಇಲ್ಲಿವರೆಗೂ ಒಂದೇ ಒಂದು ಫೈರ್ ಇಂಜಿನ್ ಬಂದಿದೆ. ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಜೊತೆಲಿ ಗ್ಯಾಸ್ ಸಿಲಿಂಡರ್ ಬಂದಿದೆ, ಯಾಕೆ ಬಂತು? ಮಾಫಿಯಾ ಇದೊಂದು ಕಸದ ದೊಡ್ಡ ಮಾಫಿಯಾ. ಅಧಿಕಾರಿಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಆ ಕಸನ ಇಲ್ಲೇ ವಿಂಗಡಣೆ ಮಾಡಿ ಇಲ್ಲಿಂದ ತೊಗೊಂಡೋಗ್ಲಿಕ್ಕೆ ಕೆಲಸ ಆಗ್ತಿತ್ತು. ಅವರು ಅದನ್ನ ಹಿಂದಕ್ಕೆ ಹಾಕೊಂಡಿದ್ದಾರೆ. ಯಾರೋ ಕಿಡಿಗೇಡಿಗಳು ಬಂದು ಬೆಂಕಿ ಹಚ್ಚಿರ್ಬೋದು. ಸಾರ್ವಜನಿಕರಿಗೆ ಆತಂಕ ಇಲ್ದಿರೋ ರೀತಿ ಇಮಿಡಿಯೇಟ್ ಆಗಿ ಪ್ಲಾಂಟ್ ಅನ್ನ ಶಿಫ್ಟ್ ಮಾಡುವಂತ ಕೆಲಸ. ಕಸ ಸ್ಟಾಕ್ ಆಗಿರೋದ್ರಿಂದ ಈ ಸಮಸ್ಯೆ ಆಗಿದೆ. ಇಲ್ಲಿ ಜನಕ್ಕೂ ಸಮಸ್ಯೆ. ಬೇಸಿಗೆ ಆರಂಭದಲ್ಲೇ ಬೆಂಕಿ ಹೊತ್ತಿಕೊಳ್ಳುವಂತ ಪ್ರಕರಣಗಳು ಒಂದೊಂದಾಗಿ ಆರಂಭ ಆಗ್ತಾ ಇದೆ. ಇದು ಬೆಂಗಳೂರು ಸುತ್ತಮುತ್ತಲಿನ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನು ವಿಶೇಷವಾಗಿ ಜಿಬಿಎ ನಿರ್ವಹಣೆ ಮಾಡುವಂತ ಕಸದ ಘಟಕಗಳಿಂದ ಉಂಟಾಗುವಂತ ಈ ಬೆಂಕಿಯನ್ನ ನಂದಿಸೋದಕ್ಕೆ ಕಾಟಾಚಾರಕ್ಕಾಗಿ ಅಗ್ನಿಶಾಮಕ ದಳದವರ ಒಂದು ವಾಹನ ಬರುತ್ತೆ, ಬೆಂಕಿಯನ್ನ ನಂದಿಸೋದಕ್ಕೆ ಪ್ರಯತ್ನಿಸುತ್ತೆ. ಅಷ್ಟರಲ್ಲಾಗಲೇ ಈ ಒಂದು ಬೆಂಕಿಯ ಕೆನ್ನಾಲಿಗೆ ಮುಗಿಲೆತ್ತರಕ್ಕೆ ಚಾಚಿಕೊಂಡು ದಟ್ಟನೆಯ ಕಪ್ಪು ಹೊಗೆಯಿಂದ ಇಡೀ ಜನವಸತಿ ಪ್ರದೇಶ ಆವೃತವಾಗುತ್ತೆ. ವಿಷಯುಕ್ತ ಗಾಳಿಯಿಂದ ಜನ ಹೈರಾಣಾಗಿದ್ದಾರೆ. ಕೇವಲ 15 ದಿನಗಳ ಅಂತರದಲ್ಲಿ 2 ಬಾರಿ ಒಂದೇ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವುದು ಜನರ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರವಾಗಿರುವಂತಹ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರಿನ ಈ ಒಂದು ಡಿವೋರ್ಸ್ ಲೇಔಟ್ ನಲ್ಲಿರ್ತಕ್ಕಂಥ ಈ ಒಂದು ಒಣಕಸ ಘಟಕದಲ್ಲಿ ಹಸಿ ಕಸ ಮತ್ತು ಒಣಕಸವನ್ನ ಬೇರ್ಪಡಿಸಿ ಒಣಕಸವನ್ನ ಇಲ್ಲಿ ಸೆಗ್ರಿಗೇಷನ್ ಮಾಡಲಾಗತ್ತೆ. ಈ ಒಂದು ಘಟಕದಲ್ಲಿ 2ನೇ ಬಾರಿಗೆ ಬೆಂಕಿ ಹೊತ್ಕೊಂಡು ಈ ಒಂದು ಬೆಂಕಿಯಿಂದಾಗಿ ಸುತ್ತಮುತ್ತಲಿನ ಜನ ಹೈರಾಣಾಗಿದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಇನ್ನು ನಿರ್ವಹಣೆ ಮಾಡುವಂತ ಅಧಿಕಾರಿಗಳ ಬೇಜವಾಬ್ದಾರಿಗಂತೂ ಮಿತಿಯೇ ಇಲ್ಲ. ಕೇವಲ ಕಾಟಾಚಾರಕ್ಕಾಗಿ ಆರಿಕೆಯ ಉತ್ತರಗಳನ್ನ ನೀಡ್ತಿದ್ದಾರೆ. ಈ ಒಂದು ಘಟಕದಲ್ಲಿ ಉಂಟಾಗುತ್ತಿರುವಂತಹ ಬೆಂಕಿಯಿಂದ ಸುತ್ತಮುತ್ತಲಿನ ನಿವಾಸಿಗಳು ಸರ್ಕಾರದ ವಿರುದ್ಧ ಇಡೀ ಶಾಪವನ್ನು ಹಾಕಿದ್ದಾರೆ. ಸ್ಥಳಕ್ಕೆ ಆಗಮಿಸಿದಂತಹ ಶಾಸಕ ಎಂ ಕೃಷ್ಣಪ್ಪನವರು ಇದನ್ನ ನಾವು ಪಾರ್ಕ್ ಮಾಡಬೇಕು ಅಂತ ಹೇಳಿದ್ವಿ, ಈ ಒಂದು ಘಟಕವನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಇದನ್ನ ಮೊದಲು ಇಲ್ಲಿಂದ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಜವಾಬ್ದಾರಿಯಿಂದ ಇದಾಗಿದೆ. ಇದನ್ನು ಪರ್ಮನೆಂಟಾಗಿ ಕ್ಲೋಸ್ ಮಾಡಿ ಜನ ಸಂದಣಿ ಇಲ್ಲದಿರುವಂಥ ಜಾಗದಲ್ಲಿ ಇದನ್ನು ಶಿಫ್ಟ್ ಮಾಡೋದಕ್ಕೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಮಿಡಿಯೇಟ್ ಶಿಫ್ಟ್ ಮಾಡಿ. ಹೌದು, ಬೇಗೂರು ವಾರ್ಡ್ ನಲ್ಲಿರ್ತಕ್ಕಂಥ ಈ ಒಂದು ಡಿವೋರ್ಸ್ ಲೇಔಟ್ ನಲ್ಲಿರುವಂತಹ ಈ ಒಂದು ಒಣ ಕಸ ಘಟಕದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ಹೊತ್ಕೊಂಡು 4 ಗಂಟೆಗಳಾದರೂ ಕೂಡ ಕೇವಲ ಒಂದೇ ಒಂದು ಅಗ್ನಿಶಾಮಕ ವಾಹನ ಬಂದು ಅವನು ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸಿತ್ತು. ಅಷ್ಟರಲ್ಲಾಗಲೇ ಈ ಒಂದು ಬೆಂಕಿಯ ಕೆನ್ನಾಲಿಗೆ ಸುತ್ತಮುತ್ತಲಿನ ವಸತಿ ಪ್ರದೇಶಗಳಿಗೂ ಕೂಡ ಚಾಚಿಕೊಂಡಿತ್ತು. ಅದೃಷ್ಟವಶಾತ್ ಯಾವುದೇ ಅನಾಹುತ ಆಗ್ಲಿಲ್ಲ. ಆದ್ರೆ ಬೆಂಕಿಯ ಪರಿಣಾಮದಿಂದಾಗಿ ಸುತ್ತಮುತ್ತಲಿನ ಜನವಸತಿ ಪ್ರದೇಶದಲ್ಲಿ ವಿಷಯುಕ್ತ ಗಾಳಿಯಿಂದ ತೀವ್ರವಾದಂತಹ ಸಮಸ್ಯೆಯನ್ನು ಜನ ಎದುರಿಸ್ತಿದ್ದಾರೆ ಅಂತೇಳಿ ಸ್ಥಳೀಯ ನಿವಾಸಿ ಲೋಕೇಶ್ ತನ್ನ ಆಕ್ರೋಶವನ್ನು ಹೊರಹಾಕಿದ್ದು ಹೀಗೆ. 12 ಕಿಲೋಮೀಟರ್ ಒಳಗಡೆ BBMP ವ್ಯಾಪ್ತಿಯಲ್ಲಿದೆ. ಕಳೆದ 192ನೇ ವಾರ್ಡ್ ಇದೆ. ಈಗ 35-36ನೇ ವಾರ್ಡ್ ಮಧ್ಯಭಾಗದಲ್ಲಿದೆ. ಇದೊಂದು ಸುತ್ತಮುತ್ತ ಬಡಾವಣೆ ಮಧ್ಯಭಾಗದಲ್ಲಿರುವಂಥ ಒಂದು ಪಾರ್ಕ್ ನಿರ್ಮಾಣ ಆಗುವಂಥ ಜಾಗದಲ್ಲಿ ಕಳೆದ 6 ವರ್ಷಗಳಿಂದ ಕಸದ ಆಡ್ ಮಾಡ್ಕೊಂಡಿದ್ದಾರೆ. ಯಾರು ಕಸದ ಕಾಂಟ್ರಾಕ್ಟ್ ತೊಗೊಂಡು ಆ ಕಸನ ತೊಗೊಂಡು ಹೊರಗಡೆ ಹೋಗಿ ಆ ಟೆಂಡರ್ ಮುಖಾಂತರ ಆಗ ಮಾಡಬೇಕಾಯಿತು. ಮಾಮೂಲಿಯಾಗಿ ಮಾಫಿಯಾ ಇದೊಂದು ಕಸದ ದೊಡ್ಡ ಮಾಫಿಯಾ. ಅಧಿಕಾರಿಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಆ ಕಸನ ಇಲ್ಲೇ ವಿಂಗಡಣೆ ಮಾಡಿ ಇಲ್ಲಿಂದ ತೊಗೊಂಡೋಗ್ಲಿಕ್ಕೆ ಕೆಲಸ ಆಗ್ತಿತ್ತು. ಏನು ಈಗ ತೊಗೊಂಡೋಗಿದ್ರೆ ಸರೋಗ್ತಿತ್ತು. ಅದನ್ನು ಈ ಕಸನ ಅಲ್ಲೇ ಕೂಡಿಟ್ಕೊಂಡು ಸ್ಟಾಕ್ ಇಟ್ಕೊಂಡು ಒಂದು ಜಾಗದಲ್ಲಿ
ಇವತ್ತು ಪಕ್ಕದ ಲೇಬರ್ ಶೆಡ್ಗಳಿದೆ. ಆ ಲೇಬರ್ ಶೆಡ್ ಅಂತ ಬೆಂಕಿ ಬಿದ್ದಂಥದ್ದು ಕಳೆದ ಒಂದು 15 ದಿವಸ ಹಿಂದ್ಗಡೆ ಇದೇ ಥರ ಆಗಿತ್ತು, ಮಧ್ಯರಾತ್ರಿಯಲ್ಲಿ ಆಗಿತ್ತು. ಆಗಲೂ ಸಹ ಅಗ್ನಿಶಾಮಕದೆಲ್ಲ ಬಂದು ಅದನ್ನೆಲ್ಲ ಆರಿಸಿ ಇದು ಮಾಡಿ ವಾರ್ನಿಂಗ್ ಕೊಟ್ಟು ಹೋಗಿದ್ರು. ಆದರೆ ಈಗ ಮತ್ತೆ ಬೆಳಿಗ್ಗೆನೇ ಆಗಿದೆ. ಆದರೆ ಒಂದು ನಾಚಿಕೆಗೇಡಿದ ಕೆಲಸ ಏನು ಅಂದರೆ, ನಾವು ಏನು ಮುಂದುವರಿದ ಭಾರತ ದೇಶ ಮತ್ತು ಭಾರತ ದೇಶದಲ್ಲಿ ಬೆಂಗಳೂರು ಒಂದು IT BT ಕಂಪನಿ ದೊಡ್ಡ ಸಿಟಿ ಅಂತ ಹೇಳ್ಕೊತೀವಿ. ಬೆಂಕಿ ಬಿದ್ದು 4 ಅವರ್ ಆಗಿದೆ. ಇಲ್ಲಿವರೆಗೂ ಒಂದೇ ಒಂದು ಫೈರ್ ಇಂಜಿನ್ ಬಂದಿದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬೇಗೂರು ಸೆಂಟ್ರ್ ಆಗಿ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ, ಉಳಿಮಾವು ಮತ್ತು ಈ ಕಡೆ ಕೋರಮಂಗಲ ಇಷ್ಟು ಫೈರ್ ಸ್ಟೇಷನ್ಗಳು ಇಟ್ಕೊಂಡು ಒಂದೇ ಒಂದು ಗಾಡಿ ಬಂದು ಬೆಂಕಿನ ಆರಿಸೋದು ಪ್ರಯತ್ನ ಮಾಡ್ತದೆ. ಪಾಪ ಫೈರ್ ಆಫೀಸರ್ಗಳನ್ನ ಕೇಳಿದಾಗ ಮೇಲ್ಪಟ್ಟ ಅಧಿಕಾರಿಗಳು ನಾವು ತಿಳಿಸಿದ್ವಿ, ಬರುತ್ತೆ, ಈಗ ಬರುತ್ತೆ, ಆಗ್ಬರುತ್ತೆ ಅಂತಾರೆ. ಇದೇನಾದರೂ ದೊಡ್ಡ ಮಟ್ಟದ ಬೆಂಕಿ ಆಗಿ ಸುತ್ತಮುತ್ತ ಪಕ್ಕದಲ್ಲೇ ಅಟ್ಯಾಚ್ ಆಗಿ ಮನೆಗಳಿದ್ದಾವೆ. ಕೆಲವು ಮನೆಗಳೆಲ್ಲ ಬಿರುಕು ಬಿಟ್ಟಿದ್ದಾವೆ, ವಾಟರ್ ಟ್ಯಾಂಕ್ಗಳು ಒಡೆದೋಗಿದೆ. ಬೆಳಗ್ಗೆ ಈ ಕಸದ ವಾಸನೆ, ಬೆಂಕಿ ಬಿದ್ದು ಫೈರ್ ಬರುತ್ತೆ, ಆಫ್ ಮಾಡ್ತಾರೆ. ಆದರೆ ಈ ಹೊಗೆಯಿಂದ ಉತ್ಪತ್ತಿ ಹೊಗೆ ಇದೆಯಲ್ಲ, ಇದನ್ನು ಸುತ್ತಮುತ್ತಲಿರುವಂಥ 70 ವರ್ಷ ಮೇಲ್ಪಟ್ಟಂಥ ನಾಗರಿಕರಿಗೆ ಎಷ್ಟು ಅನುಭವಿಸಿದ್ರು ಹೇಳಿ. ಅವ್ರ ಕಷ್ಟ ಸುಖಗಳು ಕೇಳುವಂಥವ್ರು ಯಾರು? ಹಾಗೆ ಈ ಒಂದು ಘಟನಾ ಸ್ಥಳಕ್ಕೆ ಆಗಮಿಸಿದಂತ ಶಾಸಕ ಎಂ ಕೃಷ್ಣಪ್ಪನವರು ಈ ಘಟಕದ ವಿರುದ್ಧ ಕಿಡಿಕಾರಿದ್ದು ಹೀಗೆ: ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತು ಕಸ ವಿಲೇವಾರಿ ಮಾಡೋರಿಗೆ, ಇಲ್ಲಿ ಸ್ಥಳೀಯವಾಗಿ ಪ್ಲ್ಯಾಂಟ್ ನಡೆಸ್ತಿರುವಂಥ ಅಧಿಕಾರಿ ಇವತ್ತು ಬಂದಿದ್ದಾರೆ. ಇವರ ಬೇಜವಾಬ್ದಾರಿ ಇದಕ್ಕೆ ಕಾರಣ ಆಗಿದೆ. ನಾವು ಈ ಜಾಗವನ್ನು ನಾವು ಕಸವನ್ನು ಶಿಫ್ಟ್ ಮಾಡಲಿಕ್ಕೆ ಅಂತ ನಮ್ಮ ಹತ್ರ ಹೇಳಿ ಕನ್ವಿನ್ಸ್ ಮಾಡಿ ಇವರು ಕಸನ ಬೇರೆ ಬೇರೆ ಮಾಡಿ ಎಲೆಕ್ಟ್ರಿಕ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಇದನ್ನ ಶೀಘ್ರದಲ್ಲೇ ಜನ ಸಂದಣಿ ಇಲ್ದಿರೋಂಥ ಜಾಗದಲ್ಲಿ ಈ ಪ್ಲ್ಯಾಂಟನ್ನು ಶಿಫ್ಟ್ ಮಾಡಿ ಕಸವನ್ನು ಶಿಫ್ಟಿಂಗ್ ಅಂದರೆ ಆಟೋಯಿಂದ ಲಾರಿಗೆ ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಮಾಡ್ತಾ ಇದ್ದಂಥ ಜಾಗ. ಅದರಿಂದ ಇದನ್ನು ಶೀಘ್ರದಲ್ಲೇ ಇಲ್ಲಿ ಖಾಲಿ ಮಾಡಿ, ದೇವರದಿಂದ ಏನೂ ಅನಾಹುತ ಇಲ್ಲ. ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಜೊತೆಲಿ ಗ್ಯಾಸ್ ಸಿಲಿಂಡ್ರು ಬಂದಿದೆ, ಯಾಕೆ ಬಂತು, ಆ ವರ್ಕರ್ಸ್ ಏನು ತೊಂದರೆ ಇದೆ. ಮೊನ್ನೆ ತಾನೇ ನಾವು LED ಲೈಟ್ ಹಾಕಿದ್ವಿ, ಅದು ಹೊಡೆದಾಕಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟು ನಮ್ಮ ಫೈರ್ ಇಂಜಿನವರು ಭಾಳ ಬೇಗ ಬಂದು ವ್ಯವಸ್ಥಿತವಾಗಿ ವೆಹಿಕಲ್ ಓಡಾಡ್ತಂದು ಮಾಡ್ತಾಯಿದ್ದಾರೆ. ಸಾರ್ವಜನಿಕರಿಗೆ ಆತಂಕ ಇಲ್ದಿರೋ ರೀತಿ ಇಮಿಡಿಯೇಟಾಗಿ ಪ್ಲ್ಯಾಂಟನ್ನು ಶಿಫ್ಟ್ ಮಾಡೋಂಥ ಕೆಲಸ ಬೆಂಕಿ ಹತ್ಕೊಂಡಿದೆ. ಇದು 2ನೇ ಸತಿ ಈ ಥರ ಆಗ್ತಾ ಇರೋದು. ಇಲ್ಲಿ ಲಾಸ್ಟ್ ಟೈಮ್ ಒಂದು ಸತಿ ಲಾರಿ ಸಮೇತ ಇದಾಗಿತ್ತು. ಇವತ್ತು ಸಹ ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ. ಆದರೆ ಹಿಂದೆಗಡೆ ಬೆಂಕಿ ಎತ್ಕೊಂಡಿದೆ. ಯಾವ ರೀತಿ ಆಯಿತು ಅಂತ ಏನು ಗೊತ್ತಾಗ್ತಾ ಇಲ್ಲ. ಆಮೇಲೆ ಈಗಾಗಲೇ ಸುಮಾರು 4 ದಿನದಿಂದ ಕಸ ವಿಲೇವಾರಿ ಆಗ್ತಾಯಿಲ್ಲ, ಕಸದ ಗಾಡಿಗಳು ಹೋಗ್ತಾ ಇಲ್ಲ. ಇದರಲ್ಲಿ ಸ್ವಲ್ಪ ಕಸ ಇದು ಡ್ರೈ ವೇಸ್ಟಲ್ಲಿ ಸ್ಟಾಕ್ ಹಾಕಿರೋದನ್ನು ಯಾರೋ ಅಥವಾ ಬೆಂಕಿ ಹಚ್ಚಿದ್ರು ಅಥವಾ ಏನು ಆಕಸ್ಮಿಕವಾಗಿ ಬೆಂಕಿ ಹಚ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ. ಈಗ ಬೆಂಕಿ ಹಚ್ಕೊಂಡು ಇಲ್ಲಿ ಇದಿದೆ. ಕೆಲವರೀಗ ಕಸ ಹಾಕೋ ಕಡೆ ಬೇಕು ಅಂತಲೇ ಕೆಲವರೆಲ್ಲ ಸ್ಟಾಪ್ ಮಾಡಿಸಿ ಎಲ್ಲ ಇದು ಮಾಡಿದ್ದಾರೆ. ಅದರಿಂದ ಇಲ್ಲಿ ಕಸ ಸ್ಟಾಕ್ ಆಗಿರೋದ್ರಿಂದ ಈ ಸಮಸ್ಯೆ ಆಗಿದೆ. ಇಲ್ಲಿ ಜನಕ್ಕೂ ಸಮಸ್ಯೆ. ಯಾಕೆ ಅಂತಂದರೆ ಈ ಥರ ಒಂದು ಬೆಂಕಿ ಹತ್ಕೊಂಡು ಅನಾಹುತ ಆಯಿತು ಅಂತಂದಾಗ ಅಕ್ಕಪಕ್ಕ ಈ ಹೊಗೆ ಬೇರೆ ಇದೆಲ್ಲ ಸಮಸ್ಯೆ ಇದಾಗ್ತಾ ಇದೆ. ಬಟ್ ಈ ಕಸ ಹಾಕೋದಕ್ಕೆ ಆದಷ್ಟು ಬೇಗ ಏನು ಎಲ್ಲೇ ಕಸ ಹೋಗ್ತಾ ಇದೆಯೋ ಆ ಗಾಡಿಗಳು ಹೋಗ್ತಾ ಇದ್ದಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಇನ್ನು ಇದರ AGM ಆಗಿರ್ತಕ್ಕಂತಹವರು ಬೇಜವಾಬ್ದಾರಿಯ ಹಾರಿಕೆಯ ಉತ್ತರವನ್ನ ನೀಡ್ತಿದ್ದಾರೆ. ಎಲ್ಲ ಪ್ರಶ್ನೆಗಳು ಕೂಡ ಗೊತ್ತಿಲ್ಲ ಎನ್ನುವಂತ ಉತ್ತರವನ್ನು ಮಾತ್ರ ಹೇಳ್ತಾ ಇರುವಂತದ್ದು ಸ್ಥಳೀಯರನ್ನ ಮತ್ತಷ್ಟು ರೊಚ್ಚಿಗೆ ಬಿಸುವಂತೆ ಮಾಡಿತ್ತು. ಇಲ್ಲ ಸರ್, ಯಾವ್ದು ಆಗಿಲ್ಲ ಸರ್. ಇಲ್ಲಿ ಪ್ರತಿ ದಿವಸ ಮನೆಯಿಂದ ಕಸ ಸಂಗ್ರಹಣೆ ಆಗೋದು. ಡ್ರೈ ವೇಸ್ಟ್ ಇಲ್ಲಿ ತಂದಾಕ್ತಾ ಇದ್ರು, ವೆಟ್ ವೇಸ್ಟ್ ಅಲ್ಲಿ ಪ್ಲಾಂಟ್ ಹಾಕ್ತಾ ಇದ್ರು, ಸಪ್ರೇಟ್ ಮಾಡ್ತಾ ಇದ್ರು. ಇಲ್ಲಿ ಏನಾಗಿದೆ ಅಂದ್ರೆ ಕೆಪಾಸಿಟಿ ಆಫ್ ದ ಪ್ಲಾಂಟ್ ಕಮ್ಮಿ ಇದೆ. LVP ಮಾತ್ರನ ಸೆಗ್ರಿಗೇಟ್ ಮಾಡಿಸಿ ಅದನ್ನ ಬಿಡದಿ ಎಲೆಕ್ಟ್ರಿಸಿಟಿ ಪ್ಲಾಂಟಿಗೆ ಕಳಿಸ್ತಾ ಇದ್ವಿ. ಅದು ಜಾಸ್ತಿ ಆಗಿತ್ತು. ಯಾಕೆಂದ್ರೆ ಇಲ್ಲಿ ಏರಿಯಾ ದೊಡ್ಡದು. 52 ಆಟೋಸ್ ಇದೆ. ಇಲ್ಲಿ ಹೈಯೆಸ್ಟ್ ಆಟೋಸ್ ಇರುವಂತ ವಾರ್ಡ್ ಇದು ಇಡೀ ಬೆಂಗಳೂರು ಸೌತ್ ಡಿವಿಷನ್ ಅಲ್ಲಿ. ಸೊ ಇಲ್ಲಿ ಕೆಪಾಸಿಟಿ ಕಮ್ಮಿ ಆಗಿತ್ತು ಅಂತೇಳಿ ಇಲ್ಲಿ ಹಾಕೊಂಡಿದ್ರು ಸರ್. ಈಗ 4 ದಿವಸದ ಹಿಂದೆ ಇಲ್ಲಿದ್ದೆಲ್ಲಾನು ಕ್ಲಿಯರ್ ಮಾಡಿಸ್ಕೊಟ್ಟಿದ್ವಿ. ಆಕ್ಚುಲಿ ಅವ್ರದ್ದೇ ಜವಾಬ್ದಾರಿ ಇತ್ತು, ನಾವೇನೇ ಎಲ್ಲ ಕ್ಲಿಯರ್ ಮಾಡಿಸ್ಕೊಟ್ಟಿದ್ವಿ. ಇದಾದ್ಮೇಲೆ ಇನ್ನೊಂದು ಸ್ವಲ್ಪ ಮಿಕ್ಕಿದ್ದನ್ನ ಅವರಲ್ಲ ಹಿಂದ್ಗಡೆ ಹಾಕೊಂಡಿದ್ದಾರೆ. DWCC ಆಪರೇಟ್ ಮಾಡ್ತಿರೋರೆ ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾಗಿರೋದು. ಅವರು ಅದನ್ನ ಹಿಂದಕ್ಕೆ ಹಾಕೊಂಡಿದ್ದಾರೆ. ಯಾರೋ ಕಿಡಿಗೇಡಿಗಳು ಬಂದು ಬೆಂಕಿ ಹಚ್ಚಿರ್ಬೋದು. ಪದೇ ಕಿಡಿಗೇಡಿಗಳು ಹೆಂಗ್ ಬಂದು ಒಳಗಡೆ ಬೆಂಕಿ ಹಚ್ತಾರೆ ಇಲ್ಲಿ? ಅದೇ ಅದನ್ನ ಇವಾಗ ನೋಡಿ. ಒಂದು ಸ್ಟ್ರೀಟ್ ಲೈಟ್ ಉರಿಯಕ್ ಬಿಡಲ್ಲ ರಾತ್ರಿ ಹೊತ್ತು ಇರೋ ಜನ.
ಇಲ್ಲ ಮೊನ್ನೆ 3 ದಿವಸದ ಹಿಂದೆ ಆದಾಗಲೂ ಬಂದಿದ್ವಿ. ಬೆಳಗಿನ ಜಾವನೆ ಬಂದು ಬೆಂಕಿ ಎಲ್ಲ ಆರಿಸಿಸ್ಬಿಟ್ಟು ಕಸನು ಕ್ಲಿಯರ್ ಮಾಡಿಸಿ ಕಳ್ಸಿದ್ವಿ ಸರ್. ಸಿಲಿಂಡರ್ ಬಗ್ಗೆ ಗೊತ್ತಿಲ್ಲ ಸರ್, ನಾನು ಒಂದ್ಸತಿ ವಿಚಾರಿಸಿ. ಸಿಲಿಂಡರ್ ಇಲ್ಲಿ ಇದ್ದಂಗಿಲ್ಲ ಸರ್. ಆಮೇಲೆ ಇಲ್ಲಿ ಇದು ಮಿಷಿನ್ಸ್ ಅಳವಡಿಸೋದಕ್ಕೆ ಇದು ಬಂದಿದ್ರು. ಅವ್ರೇನಾದ್ರು ವೆಲ್ಡಿಂಗ್ ಗೆ ಸಿಲಿಂಡರ್ ಯೂಸ್ ಮಾಡಿ ಅದು ಇದು ಮಿಷಿನ್ ನ ಕನ್ವೇಯರ್ ಬೆಲ್ಟ್ ಹಾಕೋದಕ್ಕೆ ಇಲ್ಲಿ 2 ತಿಂಗಳಿಂದ ಕಾಮಗಾರಿ ತಗೊಂಡಿದ್ರು. ಅವ್ರ ಕಡೆಯಿಂದನೇ ಇದು ನಡೆಸ್ತಾ ಇದ್ರು. ಅವರು ಅನೀಫ್ ಅಂತಾನೆ ಯಾರೋ ಅವ್ರ ಹೆಸರು. ಅವ್ರಿಗೆ ಅದೇ ಅದು ಅವ್ರ ಮೇಲೆ ಮಾಡ್ಬೇಕಾಗ್ತದೆ ಆಕ್ಷನ್. ಕೇಸ್ ಮಾಡ್ತೀರಾ? ಕೇಸ್ ಮಾಡ್ತೀವಿ. ಅಧಿಕಾರಿಗಳು ಬೇಜವಾಬ್ದಾರಿ ಅಂತ ಹೇಳಿದ್ರಲ್ಲ, ಶಾಸಕರು ಕ್ರಮ ತೆಗೆದುಕೊಳ್ತೀವಿ. ಇಲ್ಲ ಸರ್, ಇಲ್ಲ ನಾನು ತಿಳ್ಕೊಂಡ ತಕ್ಷಣ ಬಂದಿದೆ ಸರ್. 1 ಅವರ್ ತಗೊಳ್ತಾ ಒಟ್ಟಿನಲ್ಲಿ ಬೇಗೂರಿನ ಡಿವೋರ್ಸ್ ಲೇಔಟ್ ನಲ್ಲಿರ್ತಕ್ಕಂತಹ ಈ ಒಂದು ಒಣಕಸದ ಘಟಕದಿಂದ ಜನ ಹೈರಾಣಾಗಿದ್ದಾರೆ. ಇದಕ್ಕೆ ಶೀಘ್ರದಲ್ಲೇ ನಮಗೆ ಪರಿಹಾರವನ್ನು ಕೂಡ ಒದಗಿಸಬೇಕು, ಈ ಒಂದು ಒಣಕಸ ಘಟಕವನ್ನು ಸ್ಥಳಾಂತರ ಮಾಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಇವರ ಆಗ್ರಹ ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.